ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಪಂಚಾಯತ್ ಲೆವೆಲ್ನ ಈ ಖಾತಾ ಮಾಡಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಆ ಒಂದು ಗ್ರಾಮ ಪಂಚಾಯತ್ ಈ ಖಾತಾ ಮಾಡಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ಈ ಖಾತಾ ಮಾಡೋದನ್ನ ತುಂಬಾ ಸುಲಭವನ್ನ ಮಾಡಿದೆ. ಸೊ ಇದನ್ನ ನೀವು ಗ್ರಾಮ ಪಂಚಾಯತ್ ಲೆವೆಲ್ ಕೂಡ ಮುಂಚೆ ಮಾಡಿಸ್ಕೋಬಹುದಾಗಿತ್ತು PDO ಲಾಗಿನ್ ನಲ್ಲಿ. ಸೊ ಇದನ್ನ ಇವಾಗ ಗ್ರಾಮ ಕೇಂದ್ರ, ಬೆಂಗಳೂರು ಕೇಂದ್ರ ಮತ್ತು ಕರ್ನಾಟಕ ಕೇಂದ್ರದಲ್ಲಿ ಈ ಖಾತಾ ಮಾಡಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ನೀವು ಹತ್ತಿರದ ಒಂದು ಗ್ರಾಮ ಪಂಚಾಯತ್ ಹೋಗಿ ಮಾಡಿಸ್ಕೋಬಹುದು, ಅಥವಾ ನಿಮ್ಮ ಒಂದು ಊರಿನಲ್ಲಿ ಇರುವಂತ ಒಂದು ಗ್ರಾಮ ಕೇಂದ್ರಕ್ಕೆ ಭೇಟಿ ನೀಡಿ ಈ ಒಂದು ಈ ಖಾತಾವನ್ನ ಮಾಡಿಸ್ಕೋಬಹುದು. ತುಂಬಾನೇ ಈಜಿ ಆಗಿದೆ. ಕೇವಲ 100 ರಿಂದ 150 ರೂಪಾಯಿ ಚಾರ್ಜ್ ಆಗುತ್ತೆ. ಆನ್ಲೈನ್ ಫೀಸು, ಗೌರ್ಮೆಂಟ್ ಫೀಸ್ ಅಷ್ಟೇ 100 ರಿಂದ 150 ರೂಪಾಯಿ ಇರುತ್ತೆ. ಅದ್ ಬಿಟ್ರೆ ನೀವು ಎಕ್ಸ್ಟ್ರಾ ಒಂದು 100 ರೂಪಾಯಿ ಸರ್ವಿಸ್ ಚಾರ್ಜ್ ಕೊಡಬೇಕಾಗುತ್ತೆ. ಒಂದು 150 ರಿಂದ 200 ರೂಪಾಯಿ ಒಳಗೆ ನೀವು ಈ ಒಂದು ಈ ಖಾತಾವನ್ನ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಈ ಒಂದು ಈ ಖಾತಾಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ ಯಾವಪ್ಪ ಅಂದ್ರೆ, ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಯಾರದು ಮನೆಯ ಹೆಸರಲ್ಲಿ ಇರುತ್ತೋ ಅಥವಾ ಜಾಗ ಕುಲ್ಲ ಜಾಗ ಪ್ಲಾಟ್ ಆಗಿರ್ಬೋದು, ಯಾರ್ದು ಹೆಸರಲ್ಲಿ ಇರುತ್ತೋ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ಜಾಗದ ಒಂದು ಫೋಟೋ ಕೂಡ ಬೇಕಾಗುತ್ತೆ. ಮತ್ತು ಆ ಒಂದು ಜಾಗದ ಒಂದು ಅಥವಾ ಆ ಮನೆಯ ಒಂದು EC ಬೇಕಾಗುತ್ತೆ. ಎನ್ಕಂಬ್ರೆಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಕರಿತೀವಿ. EC ಕಾವೇರಿ 2 ನಲ್ಲಿ ವೆಬ್ಸೈಟ್ ನಲ್ಲಿ ನೀವು ಈ ಒಂದು EC ಅರ್ಜಿಯನ್ನ ಹಾಕೋಬಹುದು. ಮತ್ತು ಆ ಒಂದು ಜಾಗದ ಒಂದು ಮ್ಯಾಪ್ ಕೂಡ ಬೇಕಾಗುತ್ತೆ. ಸ್ಕೆಚ್ ಅಂತ ಏನ್ ಕರಿತೀವಿ, ಆ ಒಂದು ಮ್ಯಾಪ್ ಕೂಡ ನಿಮಗೆ ಬೇಕಾಗುತ್ತೆ, ಅಪ್ಲೋಡ್ ಮಾಡೋದಿರುತ್ತೆ. ಮತ್ತು ಟ್ಯಾಕ್ಸ್ ಪೇಡ್ ರಸೀದಿ ಕೂಡ ಬೇಕಾಗುತ್ತೆ. ಇಲ್ಲಿವರೆಗೂ ಈ ಒಂದು ಗರ್ಪಟ್ಟಿ ಅಂತ ಏನ್ ಕರಿತೀವಲ್ಲ, ಆ ಒಂದು ಗರ್ಪಟ್ಟಿಯನ್ನ ತುಂಬಿರ್ಬೇಕಾಗುತ್ತೆ. ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ನಿಮ್ಗೆ ಬೇಕಾಗುತ್ತೆ. ಮತ್ತೆ ಒಂದು ಫೋಟೋ ಕೂಡ ಬೇಕಾಗುತ್ತೆ, ಅಂದ್ರೆ ಕ್ಯಾಂಡಿಡೇಟ್ ಫೋಟೋ ಬೇಕಾಗುತ್ತೆ. ಕೆಲವು ಸಲ ಏನ್ ಮಾಡುತ್ತೆ, ಈ ಆಧಾರ್ EKYC ಇಂದ ಆಧಾರ್ ನಲ್ಲಿ ಇರುವಂತ ಫೋಟೋನಲ್ಲಿ ಆಡ್ ಆಗುತ್ತೆ. ಸೊ ನಡೆಯುತ್ತೆ, ಫೋಟೋ ಯಕ್ಷಕ್ಕಮ್ಮೆ ಒಯ್ಬೇಕಾಗುತ್ತೆ ನೀವು, ತೊಂದರೆ ಇಲ್ಲ ಒಯ್ದ್ರೆ. ಸೊ ಇಷ್ಟು ಡಾಕ್ಯುಮೆಂಟ್ ಇದ್ರೆ ಈ ಒಂದು ಈ ಖಾತಾವನ್ನ ನೀವು ಮಾಡಿಸ್ಕೋಬಹುದು. ನಿಮ್ಮ ಒಂದು ಊರಿನಲ್ಲೇ ಗ್ರಾಮ ಪಂಚಾಯತ್ ಲೆವೆಲಲ್ಲೇ ನೀವೊಂದು ಗ್ರಾಮ ಒಂದು ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಬೇರೆ ಎಲ್ಲಿ ನೀವು ಅಲ್ದಾಡಬೇಕು ಅವಶ್ಯಕತೆ ಇಲ್ಲ. ಮುಂಚೆ ಬಹಳ ಕಷ್ಟ ಇತ್ತು, PDOC ಇಲ್ಲ, ಸೆಕ್ರೆಟರಿ ಇಲ್ಲ, ಅದಿಲ್ಲ ಅಂತ ನೀವು ತಿರುಗಿ ಸುಸ್ತಾಗ್ತಾ ಇತ್ತು. ಸೊ ಇವಾಗ ಹಂಗಿಲ್ಲ. ಗ್ರಾಮ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿಲ್ಲ. ನೀವು ಸಿಟಿ ಲೆವೆಲ್ ಹೋಗ್ತೀನಿ ಅಂದ್ರೆ ಸಿಟಿ ಲೆವೆಲ್ ಕೂಡ ಬೆಂಗಳೂರನ್ನು ಕರ್ನಾಟಕವನ್ನು ಕೇಂದ್ರ ಇದಾವೆ, ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಕೂಡ ಸಲ್ಲಿಸ್ಕೋಬಹುದು. ಅಲ್ಲಿ ಕೂಡ ನಿಮಗೆ 100 ರಿಂದ 150 ರೂಪಾಯಿಗೆ ಈ ಒಂದು ಅರ್ಜಿಯನ್ನ ಹಾಕಿ ಕೊಡ್ತಾರೆ. ಸೊ ಮಾಡ್ಕೋಬಹುದು. ಸೊ ಇವಿಷ್ಟು ಒಂದು ಗ್ರಾಮ ಪಂಚಾಯತ್ ಲೆವೆಲ್ ಇರುವಂತ ಮನೆ ಅಥವಾ ಜಾಗ ಫ್ಲಾಟ್ಗಳಿಗೆ ಈ ಒಂದು ಈ ಖಾತಾ ಮಾಡಿಸೋದು ಡಾಕ್ಯುಮೆಂಟ್ ಏನಂತ ಹೇಳಿಕೊಟ್ಟಿದ್ದೀನಿ. ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅಂತ ನಾನು ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೀನಿ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ತುಂಬಾ ಈಜಿ ಇದೆ ಸಲ್ಲಿಸೋದು, ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಗೆ ವಿಡಿಯೋಸ್ ಅನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಮತ್ತು ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಮತ್ತೆ ಹೆಚ್ಚಿನ ಮಾಹಿತಿ ಕೂಡ ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.